ಯಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಕೆಂದಾವರೆ ಶೈಲು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಆಸ್ ಯು ನೋ ನಾವ್ ಇವಾಗ ದುಬೈಯಲ್ಲಿ ಇದ್ವಿ. ಸೊ ದುಬೈಯಲ್ಲಿ ನಾವ್ ಇರೋಂತ ರೂಮ್ ಹೇಗಿದೆ ಅಂತ ನಿಮ್ಗೆ ತೋರ್ಸೋಣ ಅಂತ ಅನ್ಸ್ತು. ಸೊ ಹಿಯರ್ ಇಸ್ ಅ ವಿಡಿಯೋ ಆಫ್ ರೂಮ್ ಟೂರ್. ಸೊ ಇವಾಗ ನೀವು ನೋಡಿದ್ರೆ ನಾನು ಹೊರಗಡೆಯಿಂದ ಬಂದಿದ ತಕ್ಷಣ ಇಲ್ಲೊಂದು ಪೇಂಟಿಂಗ್ ಇದೆ. ಅದು ಏನೋ ಸೌಂಡ್ ಬಾಕ್ಸ್ ತರ ಇದೆ, ಬಟ್ ಇಟ್ಸ್ ಯುನೀಕ್ ಅಂಡ್ ಕ್ಯೂಟ್. ಈ ಪೇಂಟಿಂಗ್ ಮುಗಿಸ್ಕೊಂಡು ಹಿಂಗೆ ಹೋದ್ರೆ ಲೆಫ್ಟ್ ಸೈಡ್ಗೆ ಕಬೋರ್ಡ್ ಇದೆ. ಈ ಕಡೆ ಕಬೋರ್ಡ್ ಅಲ್ಲಿ ನಾನು ಇಲ್ಲಷ್ಟು ಹ್ಯಾಂಗರ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಐರನ್ ಎಲ್ಲ ಇಡೋದಿಕ್ಕೆ, ಐರನ್ ಬಾಕ್ಸ್ ಇಡೋದಿಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಎಂಟಿ ಸೂಟ್ ಕೇಸ್ ನ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದು ರೂಮಲ್ಲಿ ಇಟ್ರೆ ಅದಕ್ಕೆ ಒಂದಷ್ಟು ಜಾಗ ಆಗುತ್ತೆ ಅಂದ್ಬಿಟ್ಟು. ಅಂಡ್ ಇಷ್ಟ, ಇದ್ರಲ್ಲಿ ಬೇರೆ ಏನೋ ಇಡೋದಿಕ್ಕೆ ಹೋಗಿಲ್ಲ ನಾನು. ಇದ್ರಲ್ಲಿ ಏನೋ ಅಷ್ಟಿಟ್ಟಿಲ್ಲ. ಸೊ ಇವಾಗ ಈ ಕಡೆ ಸೈಡ್ ಕಬೋರ್ಡ್ ಇದೆ, ಇಲ್ಲೊಂದು ಮಿರರ್ ಕೊಟ್ಟಿಲ್ಲ, ಫುಲ್ ದೊಡ್ಡ ಮಿರರ್ ಇದೆ. ಅಂಡ್ ಇಲ್ಲಿ ನಾನು ನಮ್ಮ ಬಟ್ಟೆಗಳನ್ನ ಏನ್ ತಂದಿದ್ದೀನಿ, ಸೊ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇದೊಂದು ಲಾಕರ್ ಕೊಟ್ಟಿದ್ದಾರೆ, ಬಟ್ ಲಾಕರ್ ಅಲ್ಲಿ ಇರುವಂತದ್ದು ನಾವೇನು ತಂದಿಲ್ಲ, ಸೊ ಹಾಗಾಗಿ ಅದು ನಮಗೆ ಯೂಸ್ ಆಗೋದಿಲ್ಲ. ಅಂಡ್ ಇಲ್ಲಿ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಸೊ ಅದರಲ್ಲಿ ನಾನು ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಷ್ಟೇ ಬಾಕ್ಸ್ ಅಲ್ಲಿ. ಅಂಡ್ ದಿಸ್ ಇಸ್ ಕ್ವೈಟ್ ಯುನೀಕ್ ಕಬೋರ್ಡ್. ಸೊ ಬ್ಲ್ಯಾಕ್ ಅಲ್ಲಿ ಏನೋ ಗೀಚ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದ್ದಾರೆ ನನಗೆ, ಬಟ್ ಅದಕ್ಕೂ ಏನೋ ಒಂದು ಮೀನಿಂಗ್ ಇರುತ್ತೆ, ಬಟ್ ನನಗೆ ಗೊತ್ತಿಲ್ಲ. ಈ ಕಡೆ ಕಬೋರ್ಡ್, ಈ ಕಡೆ ಇದು ವಾಶ್ರೂಮ್. ವಾಶ್ರೂಮ್ ಇಸ್ ಮಿನಿಮಲ್. ಇದು ವಾಕಿಂಗ್ ವಾಶ್ರೂಮ್. ಸೊ ಹೀಗೆ ಒಳಗೆ ಬಂದಿದ ತಕ್ಷಣ ಇದು ಶವರ್ ಏರಿಯಾ. ಹಂಗೆ ಪಕ್ಕಕ್ಕೆ ಬಂದು ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ತಂದಿರೋದು ಆ್ಯಂಡ್ ಇದೆಲ್ಲ ಅವರೇ ಕೊಟ್ಟಿರೋದು. ಇಲ್ಲಿ ನೋಡಿ, ಇದು ಟೂತ್ ಪೇಸ್ಟ್ ಎಷ್ಟು ಚಿಕ್ಕದಾಗಿದೆ. ಆ್ಯಂಡ್ ಇಲ್ಲಿ ಕಬೋರ್ಡ್ ಇದೆ ಆ್ಯಂಡ್ ಎಷ್ಟು ವೆರಿ ಮಿನಿಮಲ್ ಆಗಿ ಇದೆ. ಕಬೋರ್ಡ್ ಆ್ಯಂಡ್ ವಾಶ್ರೂಮ್ ಆದಮೇಲೆ ಹಿಂಗೆ ಹೋದರೆ ಇಲ್ಲೊಂದು ಐರನ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಆ ಕಬೋರ್ಡ್ ಒಳಗಡೆನೂ ಸ್ಟಿಕ್ ಮಾಡ್ಬೋದು. ಸೊ ಇವತ್ತು ಯೂಸ್ ಮಾಡಿದ್ದೀವಿ, ಹಾಗಾಗಿ ಇಲ್ಲಿದೆ. ಏನಿದು ನನ್ನ ಕ್ಲಿಪ್. ಹಿಂಗೆ ಹೋದರೆ ದೇರ್ ಈಸ್ ಅ ಬೆಡ್. ಸೊ ಬೆಡ್ ಆದಮೇಲೆ ಸೈಡ್ ಟೇಬಲಲ್ಲಿ ಇಲ್ಲೊಂದು ಕ್ಯೂಟಾಗಿರೋ ಲ್ಯಾಂಪ್ ಕೊಟ್ಟಿದ್ದಾರೆ. ಫೋನ್ ಆ್ಯಂಡ್ ಇದು ಸ್ಲೀಪಿಂಗ್ ಮಾಸ್ಕ್, ಇದು ನಂದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಬುಕ್ ಆ್ಯಂಡ್ ಪೆನ್ಸಿಲ್ ಇದು. ಸೊ ಪೆನ್ಸಿಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಷ್ಟು ಚಿಕ್ಕ ಏನಂತಾರೆ ಸ್ವಿಚ್. ಸೊ ಅದಾದಮೇಲೆ ದಿಸ್ ಇಸ್ ದಿ ಹೈಲೈಟ್ ಆಫ್ ದಿ ಬೆಡ್ ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ಬೆಡ್ ಸುತ್ತಮುತ್ತ ಇರೋದ್ರಲ್ಲಿ ನಂಗೆ ಇದು ಕ್ಯೂಟ್ ಅನಿಸ್ತು. ಸೊ ಇದು 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸ್ವಿಚ್ಚಲ್ಲಿದೆ ಗೊತ್ತಾ, ಸಿ ಹಿಯರ್, ಆಫ್ ಆಯಿತು. ಎಷ್ಟು ಕ್ಯೂಟ್ ಇದೆ ಅಲ್ಲ. ಸೊ ಹೀಗೆ ಬಂದರೆ ಈ ಪೇಂಟಿಂಗ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಸಕ್ಕತ್ತಾಗಿದೆ ಇದು. ಆ್ಯಂಡ್ ಹಾಗೆ ಇಲ್ಲಿ ಬಂದರೆ ಸೇಮ್ ಇಲ್ಲೂ ಕೂಡ ಒಂದು 360 ಡಿಗ್ರಿ ರೊಟೇಟ್ ಮಾಡೋ ಲೈಟ್ ಕೊಟ್ಟಿದ್ದಾರೆ ಸೇಮ್ ಆಗಿ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ಒಂದು ಲ್ಯಾಂಪ್, ಆಮೇಲೆ ಒಂದು ವಾಟರ್ ಬಾಟಲ್. ಇದು ರೂಮ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಟಿ ವಿ ರಿಮೋಟು ಅಷ್ಟೇ, ಅದೆಲ್ಲ ಮೈಕ್ ಗೀಕ್ ಅದೆಲ್ಲ ನಮ್ಮದು. ಆ್ಯಂಡ್ ಈ ಸ್ಟ್ಯಾಂಡ್ ಈ ಥರ ಇದೆ. ಬೆಡ್ ಆಪೋಸಿಟ್ ನಮಗೆ ಟಿ ವಿ ಇದೆ. ಅದಾದ್ಮೇಲೆ ಹಿಂಗೆ ಬಂದರೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಕಡೆ 2 ಚೇರ್ ಇದೆ ಆ್ಯಂಡ್ ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಕುಷನ್ ಟೈಪ್ ಇದೆ. ಸೊ ಇಲ್ಲಿ ನಾವು ಡಿನ್ನರ್ ಅಥವಾ ಬ್ರೇಕ್ಫಾಸ್ಟ್ ವಾಟ್ ಎವರ್ ನಮಗೇನು ಬೇಕು ಸೊ ಅದನ್ನ ತಿನ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಕೈಂಡ್ ಆಫ್ ವರ್ಕಿಂಗ್ ಸ್ಪೇಸ್. ಸೊ ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ಸೊ ನೀವು ರೆಡಿ, ಅಲ್ಲಿ ಅಷ್ಟು ದೊಡ್ಡ ಮಿರರ್ ಇದೆ, ಬಟ್ ಇನ್ ಕೇಸ್ ಕುತ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋಬೇಕಾದ್ರೆ ತುಂಬ ಹೊತ್ತು ನಿಂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಆಗಲ್ವಲ್ಲ. ಸೊ ಹಾಗಾಗಿ ಇದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಇಲ್ಲಿ ಕಿಚನ್ ಸೆಟಪ್ ತೋರಿಸ್ತೀನಿ ಬನ್ನಿ. ಇದು ಬಂದು ಕಿಚನ್ ಸೆಟಪ್. ಸೊ ಒಂದು ಕೆಟಲ್ ಕೊಟ್ಟಿದ್ದಾರೆ, ಮತ್ತೆ ಫುಲ್ ಖಾಲಿ ಇದೆ, ಇದರಲ್ಲಿ ಏನಿಲ್ಲ. ಓಕೆನಾ. ಸೊ ಇದೊಂದು 2 ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಕಾಫಿ, ಗ್ರೀನ್ ಟೀ ಅದು, ಮತ್ತೆ ಕಾಫಿ ಪೌಡರ್,
ಶುಗರ್ ಸ್ವಲ್ಪ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಮಗ್ 2 ಗ್ಲಾಸ್ ಕೊಟ್ಟಿದ್ದಾರೆ. ಇಷ್ಟೇ, ಇನ್ನೇನು ಕೊಟ್ಟಿಲ್ಲ. ಓಕೆನಾ. ಈ ಡ್ರಾಯರ್ಸ್ ಏನಂದ್ರೆ ಇದು ನಾನು ತಂದಿದ್ದು. ಆ್ಯಂಡ್ ಇಲ್ಲಿ ಏನು ಜಸ್ಟ್ ಎಂಟಿ ಸ್ಪೇಸ್ ಇರುತ್ತೆ, ನಾವು ಏನು ತಂದಿರ್ತೀವಿ ಅದನ್ನ ತುಂಬಿಟ್ಕೋಬೋದು ಅಷ್ಟೇ, ಖಾಲಿ. ಇದರಲ್ಲಿ ಎಲ್ಲ ತುಂಬೋ ಅಷ್ಟು ನಾನೇನೋ ತಂದಿಲ್ಲ, ಸೊ ಹಾಗಾಗಿ ಖಾಲಿ ಇದೆ. ಆ್ಯಂಡ್ ಇಲ್ಲೊಂದು ಮಿನಿ ರೆಫ್ರಿಜರೇಟರ್ ಇದೆ, ಇದ್ರ ಒಳಗಡೆ ಏನೂ ಇಲ್ಲ. ಇನ್ ಕೇಸ್ ನಮಗೆ ಬೇಕು ಅಂತಂದರೆ ನಾವು ತರಿಸ್ಕೋಬೋದು ಅಥವಾ ವಾಟರ್ ಬಾಟಲ್ನ ಇಡ್ಬೋದು. ಬಟ್ ಏನಪ್ಪ ವಿಷಯ ಅಂತಂದರೆ, ಆ್ಯಕ್ಚುಲಿ ನಾನು ದುಬೈಗೆ ಬರೋದಕ್ಕಿಂತ ಮುಂಚೆ ನನಗೆ ಸಿಕ್ಕಿದ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಇವನ್ ವಿ ಕುಡಂಟ್ ಅಂದರೆ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ, ಅಷ್ಟು ಬಿಸಿಲು. ವಿ ಕಾನ್ ಸ್ಟೇ 5 minutes ಔಟ್ಸೈಡ್ ಹಾಗೆ ಹೀಗೆ ಅಂತ. ಬಟ್ ನನಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದರೆ, ಮೇ ಬಿ ಜಸ್ಟ್ ನಾನು ಬಂದು 1 ದಿನ ಆಗಿದೆ ಅಷ್ಟೇ. ಏರ್ಪೋರ್ಟಿಂದ ರೂಮಿಗೆ ಬಂದರೆ ರೂಮ್ ಮತ್ತೆ ಎಲ್ಲೂ ಹೊರಗಡೆನೇ ಹೋಗಿಲ್ಲ, ಸೊ ಹಾಗಾಗಿ ನನಗೆ ಹಿಂಗೆ ಅನಿಸ್ತಾ ಇರ್ಬೋದು. ಬಟ್ ಆಶ್ಚರ್ಯ ಆಗ್ತಾ ಇರೋದು ಏನು ಅಂತಂದರೆ, ಇಲ್ಲಿ AC ಆನ್ ಮಾಡಿದ್ರೆ ಎಷ್ಟು ಚಳಿ ಗೊತ್ತಾ. AC ಆಫಲ್ಲಿದ್ರೂ ಕೆಲವೊಂದ್ಸಲ ಚಳಿ ಆಗ್ತಾ ಇದೆ. ಸೊ AC ಎಲ್ಲ ಆಫಲ್ಲೇ ಇದೆ. ಆ್ಯಂಡ್ ನನಗೇನು ಬಿಸಿಲು ಅಂತ ಅನಿಸ್ತಾ ಇಲ್ಲ. ನಿನ್ನೆ ಹೋಟೆಲಿಂದ ಜಸ್ಟ್ ಒಂದು ಲಂಚ್ ಮಾಡಬೇಕಿತ್ತು, ಸೊ ಹಾಗಾಗಿ ಹೊರಗಡೆ ಹೋಗಿದ್ವಿ. ಐ ಕುಡಂಟ್ ಬ್ರೀತ್ ಹಾಟ್ ಹೇರ್. ಬಟ್ ಇಲ್ಲಿ ರೂಮಲ್ಲಿ ಲೈಕ್ ಇಟ್ಸ್ ಕೂಲ್. AC ಆಫಲ್ಲಿ ಇದ್ರೂ ಕೂಲ್ ಆಗಿದೆ. ಆ್ಯಂಡ್ ದ ಮೇನ್ ಪಾರ್ಟ್ ಅಥವಾ ಇಂಪಾರ್ಟೆಂಟ್ ಏನಂತಾರೆ ಪ್ಲೇಸ್ ಇನ್ ದಿಸ್ ರೂಮ್ ಇಸ್ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಸಖತ್ತಾಗಿ ವ್ಯೂ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಇಲ್ಲಿ ನೈಟ್ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡೆ ಬಂದಿದ್ದ ತಕ್ಷಣ ನನ್ನ ರೂಮ್ಗೆ. ಬಟ್ ಹಗಲಲ್ಲೇ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಹಾಗಾಗಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಕಾಫಿ ಟೀ ಕುಡಿತಾ ಸಖತ್ತಾಗಿ ವ್ಯೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅಷ್ಟೇ, ನಮ್ಮ ರೂಮಿನ ಸ್ಟೋರಿ, ನಮ್ಮ ರೂಮ್ ಟೂರ್. ಆ್ಯಂಡ್ ನಾನು ನಿಮಗೆ ನಮ್ಮ ಹೋಟೆಲ್ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇಫ್ ಪಾಸಿಬಲ್. ಅದು ಬಿಟ್ಟರೆ ಇಟ್ಸ್ ವೆರಿ ಪ್ರಿಟಿ, ವೆರಿ ಗುಡ್, ವೆರಿ ಕಾಮ್, ಕಂಪೋಸ್ಡ್ ಆಗಿದೆ. ಇಲ್ಲಿ ಹೇಗೆ ಅಂತಂದರೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಫ್ಕೋರ್ಸ್ ನಾವು ಚೆನ್ನಾಗಿರೋ ಹೋಟೆಲ್ಸಲ್ಲಿ ಎಲ್ಲೇ ಸ್ಟೇ ಮಾಡಿದ್ರು ವಿತೌಟ್ ಆರ್ ಪರ್ಮಿಷನ್ ನಮ್ಮ ರೂಮಿಗೆ ಯಾರೂ ಬರೋಂಗಿಲ್ಲ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಏನಂತಾರೆ, ಒಬ್ಬರೇ ಇರೋದಕ್ಕೆ ಭಯ ಆ ಥರ ಏನೂ ಇಲ್ಲ. ಯು ಬಿಲೀವ್ ಆರ್ ಡೋಂಟ್ ಬಿಲೀವ್, ಐ ಡೋಂಟ್ ನೋ. ಬಟ್ ನಾನು ನಮ್ಮ ಬೆಂಗಳೂರಲ್ಲೇ ಎಲ್ಲೂ ಒಬ್ಬಳೇ ಸ್ಟೇ ಆಗಿಲ್ಲ. ಬಟ್ ಇಲ್ಲಿ ಫ್ರಮ್ ಕಂಟ್ರಿ ಟು ಕಂಟ್ರಿ ಬಂದು ರೂಮಲ್ಲಿ ಒಬ್ಬಳೇ ಇದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಫಿಯರ್, ಭಯ ಆ ಥರ ಏನೂ ಅನಿಸ್ತಾನೆ ಇಲ್ಲ ನನಗೆ. ಐ ಆಮ್ ಲೈಕ್ ನಂಗೆ ಅದೊಂಥರ ಧೈರ್ಯ. ಓಕೆ, ಯಾರು ಬರ್ತಾರೆ ಆ ಥರ. ಬಟ್ ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ಆಗಿದೆ ನನ್ನಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ, ನನಗೆ ಒಂದು ಅಂಗಡಿಗಿಂತ ಒಂದು ಅಂಗಡಿಗೆ ಹೋಗಿ ಏನಾದರೂ ತೊಗೊಂಡು ಬರಬೇಕು ಅಂತಂದರೆ ನಂಗೆ ಭಯ. ಓಕೆನಾ. ಬಟ್ ಇವತ್ತಿಗೆ ಐ ಡೋಂಟ್ ಫೀಲ್ ಇಟ್. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದ್ಮೇಲೆ ಈ ವ್ಯೂ ನಿಮಗೆ ಸ್ವಲ್ಪ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ವಾಟರ್ ಫಾಲ್ಸ್ ಅಲ್ಲ, ಇಟ್ಸ್ ಆರ್ಟಿಫಿಷಿಯಲ್ ವಾಟರ್ ಫಾಲಿಂಗ್ ಫ್ರೇಮ್ ಅಂತ ಅನ್ಸುತ್ತೆ. ಇಟ್ಸ್ ನೈಸ್ ಅಲ್ವಾ. ಆ್ಯಕ್ಚುಲಿ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಕೂಡ ವಾಟರ್, ಐ ಮೀನ್ ಒಂದು ವಾಲಿಂದ ವಾಟರ್ ಬರುತ್ತೆ. ಇಟ್ ವಾಸ್ ಸೋ ಪ್ರಿಟಿ, ಬ್ಯೂಟಿಫುಲ್. ಈ ಬ್ಲಾಗ್ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಓಕೆನಾ? ಬಾಯ್.
ಲಾಟ್ಸ್ ಆಫ್ ಲವ್.